ಒಂದೇ ಒಂದು ಆಸೆಯು. ಸಿನಿಮಾಗಳಲ್ಲೇ ಆಕ್ಟ್ ಮಾಡಕ್ಕಷ್ಟು ಉತ್ಸಾಹ ಇರಲಿಲ್ಲ. ಅವ್ರದ್ದು ಏನಿದ್ರು ಡೈರೆಕ್ಷನ್ ಮಾಡಬೇಕು. ದುಬಾಯಿ, ಕತಾರು ಅಲ್ಲೆಲ್ಲ ಹೋಗಿ ಒಂದಿಷ್ಟು ದುಡ್ಡು ಮಾಡ್ಕೊಂಡ್ಬರ್ಬೇಕು ಅಂತಕ್ಕಂಥ ಮನೋಭಾವನೆ ಇತ್ತು ಸ್ವಲ್ಪ ದಿನ ಶಂಕರ್ನಾಗಿ ಕೂಡ. ಸೀತಾರಾಮ ಮಾಡುವಾಗ ಕೈ ಎಲ್ಲೋ ಹೋಗುತ್ತಂತೆ, ಕಾಲೆಲ್ಲೋ ಹೋಗುತ್ತಂತೆ, ಹೋಗ್ಬಿಟ್ಟು ಮೂಲೆಯಲ್ಲಿ ಕೂತ್ಬಿಟ್ರು. ಅಯ್ಯೋ ನನ್ ಕೈಲಾಗಲ್ಲಪ್ಪ ಇದು. ಆಗ ಇದೇ ಮಂಜುಳು ಅವರು ನಿಮ್ಮ ಓನ್ ಸ್ಟೈಲ್ ಏನಿದೆ ಅದರಲ್ಲೇ ಮಾಡಿ, ರಿದಮಿಕ್ ಆಗಿ ಹೋದ್ರೆ ಸಾಕು ಅಂತ ಧೈರ್ಯ ಕೊಟ್ಟ ಮೇಲೆ ಇವ್ರ ಸ್ಟೈಲ್ ನಿಮಗೆಲ್ಲ ಗೊತ್ತಿದೆ. ಕೆಲವು ಮಿಮಿಕ್ರಿ ಕೂಡ ಮಾಡ್ತಾರೆ, ಹಿಂಗನ್ನೋದು ಕೈ, ಅದು ಅವರ ಮ್ಯಾನ್ರಿಸಮ್ ಆಗೋಯ್ತು. ಸುಭಾಷ್ ಚಂದ್ರ ಬೋಸ್ ಆ ತರ ಆಗ್ತಾನ ಅವನು. ಸುಭಾಷ್ ಚಂದ್ರ ಬೋಸ್ ಅಲ್ಪಾಯುಷಿ ಅಲ್ವಾ, ಬಟ್ ಅವರು ಆಲ್ರೆಡಿ ಇವನು ಅಲ್ಪಾಯುಷಿ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಹೇಳ್ಬಿಟ್ಟಿದ್ದಾರೆ. ಆಕ್ಸಿಡೆಂಟ್ ಆಗ 1 ವರ್ಷ ಮುಂಚೆ ಶಂಕರನ್ ಕರ್ಕೊಂಡು ನೀನು ಒಂದ್ಸಲ ಮನೆಗೆ ಬಾ, ನಾನು ನೋಡ್ಬೇಕು. ಅವ್ರು ಕರೆಸಿರೋ ಉದ್ದೇಶ ಇಷ್ಟೇ, ಇವನ್ ಆಯಸ್ಸು ಹತ್ರ ಬಂತು. ಕೇಳದೆ ನಿಮಗೀಗ ದೂರದಲ್ಲಿ ಯಾರು. ಸ್ನೇಹಿತರೆ ನಮಸ್ಕಾರ, ನಿಮ್ಗೆಲ್ರಿಗೂ ಹೇಗಿದ್ದೀರಿ? ಕಲಾಮಾಧ್ಯಮದ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನನ್ನ ಜೊತೆಗೆ ಮಂಜಯ್ಯ ಸರ್ ಇದ್ದಾರೆ. ನೀವು ನೋಡಿದಿರಿ, ಕನ್ನಡ ಚಿತ್ರರಂಗದ ಒಂದು ವಿಶ್ವಕೋಶ ಅಂತ ಹೇಳ್ಬೋದು ಅವರು. ಯಾಕೆ ಗೊತ್ತಾ, ಸುಮಾರು ಒಂದು 45 ವರ್ಷ ಚಿತ್ರರಂಗದಲ್ಲಿ ಕೆಲಸ ಮಾಡಿದ್ದಾರೆ. ನಿರ್ಮಾಣ ನಿರ್ವಾಹಕರಾಗಿ ಅಂದರೆ ಮ್ಯಾನೇಜರ್ ಆಗಿ ಅನೇಕ ಸಿನಿಮಾಗಳನ್ನು ನಟಿಸ್ತಾ ಕೆಲಸ ಮಾಡಿದ್ದಾರೆ. ಸಿನಿಮಾ ರಂಗದ ಅನೇಕ ವಿಚಾರಗಳು ಗೊತ್ತು, ಅನೇಕ ಒಳ ಸೂಕ್ಷ್ಮಗಳು ಗೊತ್ತು, ಅನೇಕರ ವಿಚಾರಗಳು ಗೊತ್ತು, ಆ ಸಿನಿಮಾ ರಂಗದ 7 ಬೀಳುಗಳು ಗೊತ್ತು. ಸೊ ಇವೆಲ್ಲವೂ ಗೊತ್ತಿರೋಂಥ ಮಂಜಯ್ಯ ಸರ್ ಎಷ್ಟನೇ ಬಾರಿ ಸರ್? 4ನೇ ಬಾರಿನಾ 5ನೇ ಬಾರಿನಾ? 5ನೇ ಬಾರಿ ಕೂಡ ಕಲಾಮಾಧ್ಯಮಕ್ಕೆ ಬಂದಿದ್ದಾರೆ. ಅದು ಸೀಸನ್ 5 ಆಫ್ ಮಂಜಯ್ಯ ಸರ್ ಇಂಟರ್ವ್ಯೂ ಕಲಾಮಾಧ್ಯಮದಲ್ಲಿ. ಸೊ ಈಗ ಎಷ್ಟು ಸಂಚಿಕೆ ಮುಗಿದಿದೆ? ನಾನೇ ಮರ್ತ್ಬಿಟ್ಟೆ, ಕ್ಷಮೆ ಇರಲಿ. 40 ಚಿಲ್ಲರೆ, 40ಕ್ಕೂ ಹೆಚ್ಚು ಸಂಚಿಕೆಗಳಾಗಿದ್ದಾವೆ. ಮತ್ತೆ ಬಂದರೆ ಸುಮಾರು ಸಂಚಿಕೆಗಳನ್ನು ಮಾತಾಡಲಿದ್ದಾರೆ. ಎಲ್ಲವೂ ನೋಡಿ, ಅವರೆಷ್ಟು ಶಿಸ್ತುಬದ್ಧ ಮನುಷ್ಯ ಅವರು ಅಂತಂದರೆ, ಯಾವುದೋ ನೆನಪಿನಿಂದ ಅದು ಹಂಗಾಯ್ತು, ಎಲ್ಲವನ್ನೂ ನೋಟ್ಸ್ ಮಾಡಿ ಡಾಕ್ಯುಮೆಂಟ್ ಮಾಡಿಕೊಂಡು ತಂದು ಇದು ಹೀಗೆ ಆಯಿತು, ಇದೇ ವ್ಯಕ್ತಿ, ಇದೇ ಸಿನಿಮಾ, ಇದು ಚರ್ಚೆ ಅಂತ ಎಲ್ಲನೂ ಬರ್ಕೊಂಡು ಬಂದಿದ್ದಾರೆ. ಮಾತಾಡೋಣ ಇವತ್ತು. ಸರ್ ಮತ್ತೊಮ್ಮೆ ಸ್ವಾಗತ ಕಲಾಮಾಧ್ಯಮಕ್ಕೆ. ಥ್ಯಾಂಕ್ ಯು, ವೆಲ್ಕಮ್. ಮಿಸ್ಟರ್, ನೀವು ಯಾಕಿನಲ್ಲಿದ್ದೀರಾ? ಅದರಲ್ಲಿ ಅರ್ಧ ಪಾಲು ನನಗೆ ಬರಬೇಕು, ಅದಕ್ಕೆ ಅರ್ಧ ಪಾಲು ಕೇಳೋಕ್ಕೆ ನೀನ್ ಯಾರು? ನಮ್ಮ ಗುರುಗಳು, ನಮ್ಮ ನೆಚ್ಚಿನ ಸಹೋದರ ರೀತಿ ಇದ್ದಂಥ ದಿವಂಗತ ಕರಾಟೆ ಕಿಂಗ್ ಶಂಕರ್ನಾಗ್ ಅವರಿಂದನೇ ಶುರು ಮಾಡೋಣ. ಇನ್ನಷ್ಟು ನೆನಪು? ಎಷ್ಟು ನೆನಪಿದೆಯೋ ಅಷ್ಟು. ಅದಕ್ಕೆ ಮೊದಲು ನಾನು ಕಲಾ ಮಾಧ್ಯಮದ ಅಭಿಮಾನಿಗಳಿಗೆ ಈ ಹಿಂದೆ ನಾವು ಕೆಲವು ಸಹಾಯ ಮಾಡೋರು ಮಾಡಬಹುದು ಅಂಥೇಳಿ ನಂಬರ್ ಕೊಟ್ಟಾಗ ಭಾಳಷ್ಟು ಜನ ಸ್ಪಂದಿಸಿ ಅವ್ರ ಕೈಲಾದ ಒಂದು ಕಾಂಟ್ರಿಬ್ಯೂಷನ್ ಕಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ನಾನು ತುಂಬ ಆಭಾರಿಯಾಗಿದ್ದೀನಿ. ದೇವರು ನಿಮಗೆಲ್ರಿಗೂ ಒಳ್ಳೇದು ಮಾಡಲಿ, ಆಯುರ ಆರೋಗ್ಯ ಐಶ್ವರ್ಯನ ಕೊಡಲಿ ಅಂತ ಕೇಳ್ಕೊತೀನಿ. ನಾನು ಎಷ್ಟು ಬಂತು ಅಂತಂದ್ರೆ ಹೇಳ್ತೀರಾ? ಕಡಿಮೆನೇ ಬಂದಿದೆ ಸ್ವಲ್ಪ. ಆಗಲಿ. ಅಮೇರಿಕದಲ್ಲಿ ಕೊಟ್ಟಿದ್ರಲ್ಲ, ಅದು ಸೇರಿ ಒಂದು 30,000 ಬಂದಿದೆ. ಆಗಲಿ, ನಿಮ್ಗೆ ಒಳ್ಳೆದಾರ ಸಾಕು. ನೀನು ಹೋಗೋದಾದ್ರೂ ಹೇಗೆ? ಬಸ್ ಸ್ಟಾಪಲ್ಲಿ ನಿಂತ್ಕೊಂಡ್ರೆ ನೋಡಿದ ಜನ ನೀನು ಊರು ಬಿಟ್ಟು ಹೋಗ್ತಿದ್ಯಾ ಅಂತಾನೆ ಅನ್ಕೋತಾರೆ. ಶಂಕರ್ ಅವ್ರು ಆ್ಯಕ್ಚುಲಿ ನನ್ನ ಪ್ರಕಾರ ಅವತ್ತೇ ನಾನು ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ದೀನಿ, ಅಲ್ಪಾಯುಷಿ ಸಾಧಕರಿದ್ದಾರಲ್ಲ, ಉದಾಹರಣೆಗೆ ಸ್ವಾಮಿ ವಿವೇಕಾನಂದರು, ಶಂಕರಾಚಾರ್ಯರು, ಸುಭಾಷ್ ಚಂದ್ರ ಬೋಸ್ ಅವರು, ಅವರುಗಳ ಒಂದು ಲೀಸ್ಟ್ನಲ್ಲಿ ಬರ್ತಕ್ಕಂಥದ್ದು, ಸಾಧಕರ ಲೀಸ್ಟಲ್ಲಿ ಅಲ್ಪಾಯುಷಿಯಲ್ಲಿ ಶಂಕರ್ನಾಗ್ ಅವರು ಮೊದಲಿಗರಾಗ್ತಾರೆ. ಮೊದಲಿಗರು ಅಂದರೆ ನಮ್ಮ ಗ್ರೂಪ್ನಲ್ಲಿ ವಿವೇಕಾನಂದರಾಗಲಿ, ಶಂಕರಾಚಾರ್ಯರಾಗಲಿ, ಸುಭಾಷ್ ಚಂದ್ರ ಬೋಸ್ ಆಗಲಿ ಎಲ್ಲ ಅಲ್ಪಾಯುಷಿಗಳೇ ಹಾಗೂ ಸಾಧಕರು. ಆ ರೀತಿ ಚಿಕ್ಕ ವಯಸ್ಸಿನಲ್ಲೇ ಸಾಧನೆಯನ್ನು ಮಾಡಿರ್ತಕ್ಕಂಥ ಶಂಕರ್ನಾಗ್ ಅವರು ಅಲ್ಪಾಯುಷಿ ಸಾಧಕರು, ಅದರಲ್ಲೇನು ಅನುಮಾನನೇ ಇಲ್ಲ. ಅವರು ಬಾಲ್ಯದಿಂದಲೇ ಕಲಾವಿದರೆ ಹಾಗೂ ವೆರಿ ಗುಡ್ ಆರ್ಗನೈಸರ್. ಒಂದು ಜನಗಳ ಜೊತೆ ಒಡನಾಟ ಆಗಲಿ, ಒಂದು ನಾಟ್ಯಗಳನ್ನು ಮಾಡಿಸೋದಾಗಲಿ, ಅಥವಾ ಒಂದು ಸಂಸ್ಥೆಗಳನ್ನೇನಾರ ಒಂದು ಆಕ್ಟಿವಿಟೀಸ್ ಇರತಕ್ಕಂಥದ್ದು ಸ್ಥಾಪನೆ ಮಾಡೋದಾಗಲಿ, ಈ ರೀತಿ ಚಿಕ್ಕ ಹುಡುಗನಿಂದನೇ ಅವರು ಬಾಂಬೆನಲ್ಲಿ ಇದ್ದಾಗ ಕೂಡ ತುಂಬ ಒಂದು ಹುಮ್ಮಸ್ಸಿನಿಂದ ಮಾಡ್ತಕ್ಕಂಥ ವ್ಯಕ್ತಿಯಾಗಿದ್ದರು ಅವರು. ಕೆಲವರು ಅವ್ರ ಮನೆ ಅಕ್ಕಪಕ್ಕದವ್ರು ಬಿಟ್ಟರೆ ಯಾರೂ ಗೊತ್ತಿರಲ್ಲ, ಆದರೆ ಇವರಿಗೆ ಅಕ್ಕಪಕ್ಕದಲ್ಲಿ ಎಲ್ಲರೂ ಗೊತ್ತಿತ್ತು, ಅವರಲ್ಲಿ ಪ್ರತಿಭೆ ಇತ್ತು ಅನ್ನೋಕ್ಕೆ. ಈ ಪಕ್ಕದ ರೋಡಿಗೆ ಹೋದಾಗ ಯಾರೋ ಸಿಕ್ಕಿದ್ರೆ ಅವ್ರನ್ನ ಭಾಳ ವರ್ಷದಿಂದ ನೋಡಿದ್ದೀನೇನೋ ಅನ್ನೋ ಥರ ಮಾತಾಡಿಸಿ ಅಷ್ಟು ಬೇಗ ಫ್ರೆಂಡ್ ಆಗ್ಬಿಡೋರು. ಆಮೇಲೆ ಈ ಥರ ನಾಟಕ ಮಾಡ್ತೀನಿ, ನಾನು ಬರ್ತೀಯನಪ್ಪ ಅಂದರೆ ಹ್ಞೂ ಅಂತ ಬಂದ್ಬಿಡೋರು. ಆ ರೀತಿ ಅಟ್ರಾಕ್ಟ್ ಮಾಡಿ ಯಾರೋ ಹೊಸಬರು ನಾಟ್ಯಗಳನ್ನು ಮಾಡಿಸುವಂಥ ಒಂದು ಕಲೆ ಕರಗತವಾಗಿತ್ತು ಅವರಿಗೆ. ಸೊ ಈ ರೀತಿ ನಾಟಕಗಳನ್ನ ಮಾಡ್ತಾ ಇದ್ದಕ್ಕಂಥ ಸಮಯದಲ್ಲಿ ಒಂದು ನಾಟಕದಲ್ಲಿ ಇವರ ಅದ್ಭುತವಾದಂಥ ಅಭಿನಯವನ್ನು ಗಿರೀಶ್ ಕಾರ್ನಾಡ್ ಅವರು ನೋಡಿದ್ರು. ನೋಡ್ಬಿಟ್ಟು ಅವ್ರಿಗೇನು ಅನ್ನಿಸ್ತು, ನಾನು ಪ್ಲಾನ್ ಮಾಡ್ತಾ ಇರೋ ಒಂದಾನೊಂದು ಕಾಲದಲ್ಲಿ ಚಿತ್ರ, ಅದಕ್ಕೆ ಯಾಕೆ ಶಂಕರ್ನಾಗನೇ ನಾನು ಕ್ಯಾಸ್ಟ್ ಮಾಡಬಾರ್ದು, ಅವನು ಸರಿಯಾದ ವ್ಯಕ್ತಿ ಅದಕ್ಕೆ ಅಂಥೇಳಿ ಅವ್ರನ್ನ ಅಪ್ರೋಚ್ ಮಾಡಿದ್ರು. ಅವರಿಗೆ ಸಿನಿಮಾಗಳಲ್ಲೇ ಆ್ಯಕ್ಟ್ ಮಾಡೋಕ್ಕಷ್ಟು ಉತ್ಸಾಹ ಇರಲಿಲ್ಲ. ಹೌದು, ಅವ್ರದ್ದು ಏನಿದ್ರು ಡೈರೆಕ್ಷನ್ ಮಾಡಬೇಕು, ಮಾಡಿದ್ರು ಕೂಡ ಡೈರೆಕ್ಷನ್ ಮಾಡ್ತೀನಿ ಬೇಕಾದ್ರೆ ಸಿನಿಮಾದಲ್ಲಿ, ನನಗೆ ಯಾಕೆ ಆ್ಯಕ್ಟಿಂಗ್, ನಾಟಕ ಬೇಕಾದ್ರೆ ಮಾಡ್ತೀನಿ ಎಷ್ಟು ಬೇಕಾದ್ರು, ಸಿನಿಮಾ ನಂಗೆ ಅವಶ್ಯಕತೆ ಇಲ್ಲ ಅನ್ನೋ ಥರ.
ಆಮೇಲೆ ಈ ಹುಡುಗರೆಲ್ಲ ಸೇರಿಕೊಂಡು ಇವರ ಒಂದು ಯಂಗ್ಸ್ಟರ್ಸ್ ಏನಿದ್ರು, ಶಂಕರ್ ಅವ್ರ ಫ್ರೆಂಡ್ಸು ಎಲ್ಲ, ಅವರಿಗೆಲ್ಲ ದುಬಾಯಿ, ಕಾತಾರು ಅಲ್ಲೆಲ್ಲ ಹೋಗಿ ಒಂದಿಷ್ಟು ದುಡ್ಡು ಮಾಡ್ಕೊಂಬರ್ಬೇಕು ಅಂತಕ್ಕಂಥ ಮನೋಭಾವನೆ ಇತ್ತು ಸ್ವಲ್ಪ ದಿನ. ಹೋಗ್ಬಿಟ್ಟು ಒಂದಿಷ್ಟು ದುಡ್ಡು ಮಾಡ್ಕೊಂಬಂದು ಆಮೇಲೆ ಏನಾರ ಮಾಡೋಣಂತೆ ಸಾಧನೆ ಅನ್ನೋ ಒಂದು ಮನೋಭಾವ ಇತ್ತು ಶಂಕರ್ನಾಗಿ ಕೂಡ. ಯಾವಾಗ ಈ ಗಿರೀಶ್ ಕಾರ್ನಾಡ್ ಅವರು ಅಪ್ರೋಚ್ ಮಾಡಿದ್ರು, ಇಲ್ಲ ಹೇಳ್ತೀನಿ ನನಗೆ ಅಭಿನಯ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಏನಾದರೂ ಡೈರೆಕ್ಷನ್ ಮೇಲೆ ನನಗೆ ವ್ಯಾಮೋಹ ಜಾಸ್ತಿ ಅಂತ ಯಾವಾಗ ಒಂದು ಇದನ್ನು ಹೇಳಿದ್ರು ಅವರು, ಗ್ರೀನ್ ಸಿಗ್ನಲ್ ಕೊಡಲಿಲ್ವ, ಅಷ್ಟೊತ್ತಿಗೆ ಆಗಲೇ ಹಿಂದಿ ಚಿತ್ರಗಳೆಲ್ಲ ಮಾಡಿ ನಟರಾಗಿದ್ದರು ಇವರು, ಯಾರು ಅನಂತನಾಗ್ ಅವರು. ಸೊ ಅನಂತವ್ರನ್ನ ಅಪ್ರೋಚ್ ಮಾಡಿದ್ರು ಅವರು, ಗಿರೀಶ್ ನೋಡಪ್ಪ, ನನ್ನ ಒಂದಾನೊಂದು ಕಾಲದಲ್ಲಿ ಚಿತ್ರಕ್ಕೆ ನೀವು ನಾಗ್ ಬ್ರದರ್ಸೇ ಬೇಕು ನನಗೆ, ನೀನಾರು ಮಾಡು, ಇಲ್ಲ ಅಂದರೆ ನಿನ್ನ ತಮ್ಮಂಗಾರು ಹೇಳು, ನನಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ನೀವು ಮಾಡಲೇಬೇಕು, ಇದು ನನ್ನ ಕಂಡೀಷನ್ ಅಂತಂದರು. ಆವಾಗ ಇಕ್ಕಟ್ಟಿ ಸಿಕ್ಕಾಕೊಂಡ್ರು ಅನಂತವರು. ಹೋಗಿ ತಮ್ಮಂಗೆ ಅಂದರೆ ಶಂಕರ್ ನಾಗ್, ಇದು ಒಳ್ಳೆ ಅವಕಾಶ ಕಣೋ, ಒಳ್ಳೆ ನಿರ್ದೇಶಕರು ಗಿರೀಶ್ ಕಾರ್ನಾಡು, ನೀನು ಮಾಡು ಚೆನ್ನಾಗಿರುತ್ತೆ. ಬೇಡ ಅಣ್ಣ, ನಂಗೆ ಇಂಟ್ರೆಸ್ಟ್ ಇಲ್ಲ, ಇಲ್ಲ ನೀನು ಮಾಡಲೇಬೇಕು, ನೀನು ಇದೊಂದು ಮಾಡು ನೀನು, ಆಮೇಲೆ ಬೇಕಾದ್ರೆ ನನಗೆ ಹೇಳು, ಕಂಟಿನ್ಯೂ ಮಾಡಬೇಕೋ ಇಲ್ಲ ನೀನು ದುಬೈಗೆ ಆ ಕಡೆ ಕಾತಾರಲ್ಲಿ ಎಲ್ಲರೂ ಹೋಗ್ತೀಯೋ, ಬೇಕು ಟಿಕೆಟು ಅಂತ ಇದೆ, ಬೇಕಾದ್ರೆ ನಾನೇ ಕೊಡಿಸ್ಬಿಡ್ತೀನಿ, ಇದೊಂದು ಮಾಡೋ ನೀನು ಅಂತ ಬಲವಂತವಾಗಿ ಅವರಿಗೆ ಒಪ್ಸಿರು. ನೋಡಿದ್ರೆ ಆ ಒಂದು ಚಿತ್ರ ಸೂಪರ್ ಹಿಟ್ ಆಯಿತು, ಹೆಸರು ಬಂತು. ಮೊದಲನೇ ಚಿತ್ರದಲ್ಲೇ ಅವರಿಗೆ ನ್ಯಾಷನಲ್ ಅವಾರ್ಡ್ ಬಂತು ಶಂಕರ್ನಾಗಿ, ಒಂದಾನೊಂದು ಕಾಲದಲ್ಲಿ. ಸೊ ಅವ್ರಿಗೇನು ಹ್ಯಾಂಗ್ ಓವರ್ ಆಗಲಿಲ್ಲ. ಆದರೆ ಅವಾಗ ಅನಂತ್ ಅವ್ರು ಹೇಳಿದ್ರು, ನೋಡ್ತೀಯಾ ಬೇಡ ಅಂತ ಇದ್ದೆ, ಯಾರಿಗೆ ಸಿಗತ್ತೆ ಈ ಯೋಗ, ಫಸ್ಟ್ ಸಿನಿಮಾದಲ್ಲೇ ನ್ಯಾಷನಲ್ ಅವಾರ್ಡ್, 100 ಚಿತ್ರಗಳು ಮಾಡಿದವರಿಗೆ ನ್ಯಾಷನಲ್ ಅವಾರ್ಡ್ ಸಿಗಲ್ಲ ಅಷ್ಟು ಸುಲಭವಾಗಿ, ಅಂತರಲ್ಲಿ ನನಗೆ ಮೊದಲನೇ ಚಿತ್ರದಲ್ಲೇ ಸಿಕ್ಕಿದೆ, ಇದು ನಿನ್ನ ಒಂದು ಉನ್ನತಿಗೆ, ನಿನ್ನ ಒಂದು ಇದನ್ನ ಮೇಲಕ್ಕೆ ತಗೊಂಡು ಹೋಗೋದಕ್ಕೆ ಇದೇ ಒಂದು ಸಾಕ್ಷಿ ಅಂತಂದರು. ಈ ಸಿನಿಮಾ ಹಿಟ್ ಆದ ಕೂಡಲೇ ಏನಾಯಿತು, ಸೀತಾರಾಮ ಅಬ್ಬಯ್ಯ ನಾಯ್ಡು ಅವ್ರದ್ದು, ಆಗಿನ ಕಾಲಕ್ಕೆ ಸೂಪರ್ ಹೀರೋಯಿನ್ ಅಂದರೆ ಮಂಜುಳಾ ಅವರು, ಅವರ ಕಾಂಬಿನೇಷನ್ನಲ್ಲಿ ನೀನು ಹೀರೋ ಆಗಿ ಮಾಡಬೇಕು ಅಂತೇಳಿ ಅಬ್ಬಯ್ಯ ನಾಯ್ಡು ಅವರು ಆಫರ್ ಕೊಟ್ಟರು ಅವರಿಗೆ, ಶಂಕರ್ನಾಗ್ ಅವರಿಗೆ. ಅದನ್ನು ಮಾಡಿದ್ರು, ಅದು ಹಿಟ್ ಆಯಿತು, ಸೂಪರ್ ಹಿಟ್. ಆವಾಗ ಕನ್ನಡದಲ್ಲಿ ಇನ್ನೊಬ್ಬ ಉದಯೋನ್ಮುಖ ಹೀರೋ ಹುಟ್ಕೊಂಡ್ರು. ಆಮೇಲೆ ತುಂಬ ಜನ ಶುರು ಮಾಡಿದ್ರು ನಿರ್ಮಾಪಕರು, ಅವರು ತುಂಬ ಡಿಸಿಪ್ಲಿನ್ಡ್ ಅಂತೆ, ಡೇಟ್ಗಳ ನಕರ ಇಲ್ವಂತೆ, ಹೆಚ್ಚಿಗೆ ಡಿಮ್ಯಾಂಡ್ ಕೂಡ ಮಾಡಲ್ವಂತೆ, ತುಂಬ ಸರಳ ವ್ಯಕ್ತಿ ಅಂತ ಯಾವಾಗ ಒಂದು ಟಾಕ್ ಹೋಯ್ತೋ ಮುಗಿಬಿದ್ದರು ಜನ, ನಮ್ಮ ಸಿನಿಮಾ ಮಾಡಿ ಅಂತ. ಹಾಗಾಗಿ ಅವರು ಅಷ್ಟು ಕಡಿಮೆ ಪೀರಿಯಡಲ್ಲಿ ಅಷ್ಟೊಂದು ಚಿತ್ರಗಳನ್ನ ಮಾಡೋಕ್ಕಾಗಿದ್ದೆ ಅವರಿಗೆ, ಶಂಕರ್ನಾಗ್ ಅವರಿಗೆ. ಸೊ ಹಾಗಾಗಿ ಅವರು ಚಿತ್ರಗಳನ್ನು ಪ್ರಾರಂಭ ಮಾಡಿದ್ರು. ಅವರಿಗೆ ಡ್ಯಾನ್ಸ್ ಅಷ್ಟು ಅಭ್ಯಾಸ ಇರಲಿಲ್ಲ. ಅದು ಈ ಸಿನಿಮಾಗಳಲ್ಲಿ ಹೇಗೆ ಅಂದರೆ 2 ಲೈನ್ ಹಾಕ್ತಾರೆ ನಗರದಲ್ಲಿ, ಅದಕ್ಕೆ ತಕ್ಕಂಗೆ ಡ್ಯಾನ್ಸ್ ಮಾಸ್ಟ್ರು ಹೇಳ್ಕೊಡ್ತಾರೆ, ಹಿಂಗೆ ಮಾಡಿ ಅಂತ. ಅದನ್ನು ಇಮ್ಮಿಡಿಯೇಟಾಗಿ ಮಾಡಬೇಕು ಅಂತಂದರೆ ಹಿಂಗೆ ಅಂದ್ಕೊಂಡು ಕಾಲು ಸ್ಟೆಪ್ಪು ಅದಕ್ಕೆ ತಕ್ಕಂಗೆ ಮೂಮೆಂಟ್ಸು ಕೊಡಬೇಕು ಅಂದರೆ ಸ್ವಲ್ಪ ಒಂಚೂರು ಎಂಥವ್ರಿಗೂ ಕಸಿವಿಸಿ ಆಗುತ್ತೆ. ನನಗೆ ಸುವರ್ಣ ಸೇತುವೆನಲ್ಲಿ ಇಂಗ್ಲೀಷ್ ಲೆಕ್ಚರ್ ಮಾಡಿ ಹೆಸರು ಮಾಡಿದ್ದೆ ಅಂತ ಹೇಳಿದ್ನಲ್ಲ, ಅವಾಗ ಇನ್ನೊಂದು ಟೀಚರ್ ಜೊತೆಗೂ ನನಗೂ ಇದೇ ಪ್ರಭುದೇವ ಇದಾರಲ್ಲ ಹೀರೋ, ಅವ್ರ ತಂದೆ ಸುಂದರಂ ಮಾಸ್ಟ್ರು, ಫೇಮಸ್ ಮೂಗೂರು ಸುಂದರಂ, ಅವರು ಎಂಥ ಒಳ್ಳೆ ಸ್ಟೆಪ್ಸ್ಗಳು ನನಗೆ ಹೇಳ್ಕೊಟ್ರು. ಕಾಮಿಡಿ ಲೆಕ್ಚರ್ ಬೇರೆನೇನು, ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ, ಏನು ಮಾಡ್ರೂ ಬರ್ತಾ ಇಲ್ಲ ನನಗೆ, ಅವ್ರು ಹೇಳ್ಕೊಡ್ತಾ ಇದ್ದಾರೆ. ಸರ್ ನಾನು ಸ್ವಲ್ಪ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡು ಆಮೇಲೆ ಏನಾರು ಮಾಡ್ಬೋದು, ನೀವು ಬೇರೆ ಏನಾರು ಮಾಡಿ ಸುಮ್ಮನೆ ಟೈಮ್ ತಿಂದು ಪ್ರೊಡ್ಯೂಸರ್ ನನ್ನ ಮೇಲೆ ಕೂಗಾಡೋದು ಬೇಡ, ಡೈಲಾಗ್ ಪೋರ್ಷನ್ ಎಲ್ಲ ಅಷ್ಟು ಫಾಸ್ಟಾಗಿ ಒಂದೊಂದೇ ಟೇಕಲ್ಲಿ ಮಾಡ್ತಾ ಇದ್ದೀನಿ, ಇದು ಸೈಕಲ್ ಹೊಡಿತಾ ಇದ್ದೀನಿಲ್ಲ ಸರ್ ನಾನು ಅಂತ ರಿಕ್ವೆಸ್ಟ್ ಮಾಡಿದ ಮೇಲೆ ಸ್ವಲ್ಪ ಚೇಂಜ್ ಮಾಡಿಬಿಟ್ರು. ಸಿಂಪಲ್ ಮೂಮೆಂಟ್ಸ್ ಕೊಟ್ಟು ಹಿಂಗೆ ಹಿಡ್ಕೊಂಡು ಮಕ್ಕಳ ಥರ ಕೈ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹೋಗೋದು, ಆ ಥರ ಎಲ್ಲ ಮಾಡಿ ಅದರಲ್ಲಿ ಡ್ಯಾನ್ಸ್ ಕೂಡ ಮಾಡಿದ್ದೀನಿ ನಾನು. ಈಗಲೂ ಇದೆ ಫಿಲ್ಮಲ್ಲಿ ಇದು. ಸೊ ಹಾಗಾಗಿ ಈ ಶಂಕರ್ನಾಗಿ ಕೂಡ ಈ ಸೀತಾರಾಮ ಮಾಡುವಾಗ ಕೈ ಎಲ್ಲೋ ಹೋಗುತ್ತಂತೆ, ಕಾಲೆಲ್ಲೋ ಹೋಗುತ್ತಂತೆ, ಹೋಗ್ಬಿಟ್ಟು ಮೂಲೆಯಲ್ಲಿ ಕೂತ್ಬಿಟ್ರು. ಅಯ್ಯೋ ನನ್ನ ಕೈಲಾಗಲ್ಲಪ್ಪ, ಇದು ಬೇರೆ ಏನಾರು ಸಿಂಪಲ್ ಮೂಮೆಂಟ್ಸ್ ಕೊಡಲಿ, ನನಗಿದಾಗಲ್ಲ. ಆಗ ಇದೇ ಮಂಜುಳ ಅವರು ಕೂತ್ಕೊಂಡು ಸಮಾಧಾನ ಹೇಳಿ, ನನಗೂ ಹೀಗೆ ಆಗ್ತಾ ಇತ್ತು, ನೀವು ಅದನ್ನು ಸೀರಿಯಸ್ ಆಗಿ ತಗೊಂಡು ಅಯ್ಯೋ ಹಿಂಗಾಗೋಯ್ತು ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂತ ಅಪ್ಸೆಟ್ ಆಗಬೇಡಿ. ಅವ್ರು ಕೊಡೋದು ಒಂದೊಂದೇ ಚಿಕ್ಕ ಲೈನು ಸಾಂಗಿಗೆ, ಅದನ್ನು ಸ್ವಲ್ಪ ಆದಷ್ಟು ಏನು ಹೇಳ್ಕೊಡ್ತಾ ಇದ್ದಾರೆ ಬೇಕಾದ್ರೆ ಇನ್ನೊಂದು ಸಲ ತೋರಿಸ್ಲಿ,
ಎಷ್ಟು ಸಾಧ್ಯ ಅಷ್ಟು ಫಾಲೋ ಮಾಡಿಬಿಟ್ಟು ನಿಮ್ಮ ಓನ್ ಸ್ಟೈಲ್ ಏನಿದೆ ಅದರಲ್ಲೇ ಮಾಡಿ. ಅವ್ರು ತೋರಿಸ್ದಂಗೆ ಹಿಂಗೆ ಕೈ ಎತ್ತಬೇಕು ಅಂತೇನಿಲ್ಲ, ರಿದಮಿಕ್ಕಾಗಿ ಹೋದರೂ ಸಾಕು ಅಂತ ಧೈರ್ಯ ಕೊಟ್ಟ ಮೇಲೆ ಇವ್ರು ಮಾಡಿದ್ರು. ಇವ್ರ ಸ್ಟೈಲ್ ನಿಮಗೆಲ್ಲ ಗೊತ್ತೇ ಇದೆ, ಕೆಲವರು ಮಿಮಿಕ್ರಿ ಕೂಡ ಮಾಡ್ತಾರೆ, ಹಿಂಗೆ ಅನ್ನೋದು ಕೈ, ಅದು ಅವರ ಮ್ಯಾನ್ರಿಸಮ್ ಆಗೋಯ್ತು, ಅದರಿಂದ ಈಸಿ ಆಗೋಯ್ತು. ಆ ಥರ ಮಾಡ್ಕೊಂಡು ಹೋಗೋದು, ಅದೇ ಒಂದು ಸ್ಟೈಲ್ ಆಗೋಯ್ತು. ಅದೇ ಒಂದು ಸ್ಟೈಲ್ ಆಗೋಯ್ತು. ಹಾಗೆ ಅದಕ್ಕೊಂದು ಎಕ್ಸಾಂಪಲ್ ಅಂತಂದರೆ ನಿಮಗೆ TV 9 ನಾರಾಯಣ ಸ್ವಾಮಿ ಈಗೂ ಉಂಟೆ. ಹಾಂ ಹೀಗೂ ಉಂಟೆ, ಹಾಂ ಹೀಗೂ ಉಂಟೆ, ಹಾಂ ಅಂತಾರಲ್ಲ ಅವರು. ಅವರಿಗೆ ಆ್ಯಕ್ಚುಲಿ ಏನಾಗಿತ್ತಂದರೆ ಕ್ಯಾಮ್ರಾಮನ್ ಬಂದ ಕೂಡಲೇ ಇದನ್ನು ಓದ್ರಿ ನ್ಯೂಸ್ ಅಂದ ಕೂಡಲೇ ಒಂಥರ ಶೋರಿಂಗ್ ಸ್ಟಾರ್ಟ್ ಆಗ್ಬಿಡೋದಂತೆ. ಏನು ಮಾತಾಡ್ಬೇಕು ನಾನು ಅಂದ್ಬಿಟ್ಟು ಹಾಂ ಈಗ ನೋಡಿ ಹಾಂ ಈ ಥರ ಶುರು ಮಾಡಿದ್ರು. ಯಾರು ಏನು ಅನ್ಕೋತಾರೋ, ನಾಳೆ ನಾನು ಕಳಿಸೇ ಬಿಡ್ತಾರೋ ಬೇಡ ಅಂದ್ಬಿಟ್ಟು ಒಂದು ಭಯದಲ್ಲಿ ಇದ್ರಂತೆ. ಬಟ್ ಅದೇ ಅವ್ರದ್ದೊಂದು ಹೈಲೈಟ್ ಆಗೋಯ್ತು, ಅವ್ರ ಸ್ಟೈಲೇ ಹೈಲೈಟ್ ಆಗಿ ಒಂದು ಫೇಮಸ್ ಆಗೋಯ್ತು ಅದು. ಓಕೆ. ನಾವು ಉಪ್ಪಿಟ್ಟುಗೆ ಒಂದು ಪಾತ್ರಕ್ಕೆ ಅವ್ರನ್ನ ಕರೆಸಿದ್ದು ನಾರಾಯಣ ಸ್ವಾಮಿನ. ಈಗ ಉಂಟೆ ನಾರಾಯಣ ಸ್ವಾಮಿ ಅವ್ರನ್ನ. ಹಾಂ ಅವಾಗ ಅವ್ರು ನನ್ನ ಹತ್ರ ಹೇಳ್ಕೊಂಡ್ರು, ನೋಡಪ್ಪ ಹಿಂಗೆ ಆಗೋಗಿತ್ತು, ಆ ಸ್ಟೈಲ್ ನೋಡಿ ನನಗೆ ಭಯ ಆಗೋಗಿತ್ತು, ಕ್ಯಾಮ್ರಾ ಆನ್ ಹಾಕ್ಕೊಳ್ಳೆ ನಾನು ಹಿಂಗೆಲ್ಲ ಮಾಡಿಬಿಡ್ತೀನಲ್ಲ, ಹೇಗೆ ತಗೋತಾರೋ ಏನೋ ಜನ ಅಂದ್ಬಿಟ್ಟು ಅದೇ ಒಂದು ಮ್ಯಾನ್ರಿಸಮ್ ಥರ ಆಗಿ ನನ್ನದೇ ಒಂದು ವಿಶೇಷತೆ ಅನ್ನೋ ಥರ ಕ್ಲಿಕ್ ಆಗೋಯ್ತು ಅದು ಅಂತ ಹೇಳಿದರು. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಇದು ಉಂಟೆ. ಕೆಲವು ಸಲ ಏನಾಗುತ್ತೆ, ನಾವು ಬೇಕು ಅಂತಲೇ ಮಾಡೋಕ್ಕೆ ಹೋಗಲ್ಲ, ಅದೇ ಒಂದು ಫ್ಯಾಷನ್ ಆಗ್ಬಿಡುತ್ತೆ. ಅದಕ್ಕೊಂದು ಎಕ್ಸಾಂಪಲ್ ಅಂದರೆ ನನಗೆ ಪ್ರೀತಿಸಿ ನೋಡುನಲ್ಲಿ ಒಂದು ಲಾಯರ್ ಪಾತ್ರ. ಯಾವ ಪಿಕ್ಚರ್? ಪ್ರೀತಿಸಿ ನೋಡು, ನಮ್ಮ ಬಾಲಯ್ಯ ಸಿಂಗ್ ಅವ್ರದ್ದೇ, ವಿಷ್ಣುವರ್ಧನ್ ಆರತಿ, ಡೈರೆಕ್ಟೆಡ್ ಬೈ ಗೀತಪ್ರಿಯ. ಅವ್ರು ಏನು ಮಾಡ್ರು, ಅದು ಒಂಥರ ಆಲ್ಮೋಸ್ಟ್ ಸುಮಾರು ಸೀನ್ಗಳಲ್ಲಿ ಬರ್ತೀನಿ ನಾನು ಲಾಯರ್ ಆಗಿ. ಸ್ವಲ್ಪ ಕಾಮಿಡಿ ಏನಾರು ಮಾಡೋ ಅಂದರು, ಏನಾರು ಒಂದು ಸ್ಪೆಷಲ್ ಟೈಪಾಗಿ ಏನಾರು ಒಂಥರ ಮಾಡೋದು. ಏನು ಮಾಡಲಿ ಹಾಂ ಏನು ಮಾಡಲಿ ಸರ್, ಏನು ಮಾಡಲಿ ಗೊತ್ತಾಗ್ತಾ ಇಲ್ಲ ನನಗೆ, ನೀನು ಅಕ್ಕಾಗ ಅಂತಂದ್ರಲ್ಲಿ ನಾನು ಅನ್ನೋದು ಮಾಡಿದ್ದೆ ಸರ್, ಆ ಥರ ಏನಾರ ಮಾಡಲ ಅಂದೆ. ಅದು ಬೇಡ, ನನ್ನ ಫ್ರೆಂಡ್ ಒಬ್ರು ಇದ್ದಾರೆ ಲಾಯರು, ಅವ್ರು ಸ್ವಲ್ಪ ಮಾತಾಡ್ತಾರೆ ಹಿಂಗಂತಾರೆ ಮಧ್ಯ ಅದನ್ನು ನೀನು ಹಾಂ ಬನ್ನಿ ಚೆನ್ನಾಗಿದ್ದೀರಾ ಏನೋ ಬೇಕಿತ್ತು ಅಂತ ಕೈ ಕುಲ್ಕೊಂಡು ಮಾಡಪ್ಪ ನೀನು ಅಂದರು. ಹ್ಞೂ ಸರಿ ಸರ್ ಅಂದೆ. ಸೊ ಹಾಗಾಗಿ ಇದು ಏನಕ್ಕೆ ನೆನಪಿಗೆ ಬಂತು ಅಂದರೆ, ಕಳೆದ ವಾರ ನಮ್ಮ ಕಸಿನ್ದು ಒಂದು ಕಾರ್ಯಕ್ರಮ ಇತ್ತು, ಉಪನಯನ. ಅದಕ್ಕೆ ಹೋಗಿದ್ದೆ. ಮುಂಜಿಗೆ ಹೋದರೆ ನನ್ನ ಇನ್ನೊಬ್ಬ ಕಸಿನ್, ಅವನು ರಿಟೈರ್ಡ್ NAL ಇವನು ಸೈಂಟಿಸ್ಟ್, ಅವನು ಅಯ್ಯೋ ಕಮಲೇಶ್ ಅಂತ. ನಾನು ನೋಡಿಕೊಳ್ಳೆ ಹಲೋ ಬಾಸ್ ಹೇಗಿದ್ದೀರಾ ಹಿಂಗಂದ್ರು. ಪ್ರೀತಿಸಿ ನನಗೆ ಅದು ಮರ್ತಿ ಹೋಗ್ಬಿಟ್ಟಿದೆ, ಎಷ್ಟೋ ವರ್ಷಗಳಾಗೋಯ್ತಲ್ಲ, ಸುಮಾರು 40 ವರ್ಷ ಕೆಳಗೆ ಮಾಡಿದ್ದದು ಸಿನಿಮಾ. ಓಕೆ. ಸಡನ್ನಾಗಿ ಫ್ಲ್ಯಾಶ್ ಆಯ್ತು ನನಗೆ, ಓಹೋ ನಂದು ಪ್ರೀತಿಸಿ ನೋಡೋ ಲಾಯರ್ ಕ್ಯಾರೆಕ್ಟರ್ ನೀವು ಜ್ಞಾಪಕ ಇಟ್ಕೊಂಡು ಇನ್ನೂ ಅಲ್ಲಾಡಿಸ್ತವ್ರೆ, ಹಿಂಗೆ ಮಾತಾಡಿಸ್ತಾ ಇದ್ದಾರೆ ನನ್ನ ಅಂತೇಳಿ. ಕಮಲೇಶ್ ಅವರು. ಕಮಲೇಶ್ ಸರಿ, ನೀವೇ ಕರ್ಕೊಂಡು ಬರ್ತಿದ್ದೆ, ನೀವೇ ಕರ್ಕೊಂಡು ಹೋಗ್ತಿದ್ದೆ, ಇವತ್ತೇನು? ಈ ಒಂದು ಮ್ಯಾನರಿಸಮ್ ಏನಾಗುತ್ತೆ, ಕೆಲವು ಸಲ ನಮಗೆ ಗೊತ್ತಿಲ್ಲದೇನೂ ಕ್ಲಿಕ್ ಆಗುತ್ತೆ, ಕೆಲವು ಸಲ ನಮ್ಮ ನ್ಯೂನತೆಗಳೇನಾರು ಇದ್ದರೆ ಅದನ್ನು ಮುಚ್ಚೋಕ್ಕೂ ಕೂಡ, ಅಥವಾ ನಾನು ಕೆಲವು ಸಲ ಹೇಳ್ತಾ ಇರ್ತೀನಿ, ಸ್ವಲ್ಪ ಕಿವಿ ಪ್ರಾಬ್ಲಮ್ ಆಗಿದೆ ನನಗೆ ಇತ್ತೀಚೆಗೆ, ಬ್ರೈನ್ ಸ್ಟ್ರೋಕ್ ಆಗಿದ್ದರಿಂದ. ಅದರಿಂದ ಯಾವ್ದಾರ ಒಂದು ಸಿನಿಮಾದಲ್ಲಿ ಏನಂದ್ರಿ ಇನ್ನೊಂದ್ಸಲ ಹೇಳಿ, ಈ ಥರ ಕೆಪ್ಪನ್ ಪಾತ್ರ ಇದ್ರೆ ಕೊಡ್ರಿ ಸ್ವಾಮಿ ಅಂತ ರೇಗಿಸ್ತಾ ಇರ್ತೀನಿ. ಯಾರು ಕೊಡ್ತಾ ಇಲ್ಲ, ಯಾರು ಕೊಟ್ಟಿಲ್ಲ ಇನ್ನು. ಹಾಗೆ ಸಮಸ್ಯೆಗಳಿದ್ದರೂ ಕೂಡ ಅದನ್ನು ಮುಚ್ಚಿ ಹಾಕಬೇಕು. ಈಗ ಬಾಲಕೃಷ್ಣ ಅವರು ಕೂಡ ಒಂದು ಮ್ಯಾನ್ರಿಸಮ್ ಇಟ್ಕೊಂಡಿದ್ರು. ಯಾರು? TN ಬಾಲಕೃಷ್ಣ. ಬಾಲಣ್ಣವರು. ಆ ಬೇರೆಯವ್ರ ಡೈಲಾಗ್ ಮುಗಿದ ಕೂಡಲೇ ನನ್ನ ಡೈಲಾಗ್ ಎಲ್ಲಿ ಬರುತ್ತೆ ಆ ಲಿಪ್ ಮೊಮೆಂಟಲ್ಲೇ ಕಂಡು ಹಿಡ್ಕೊಂಡ್ಬಿಡೋರು ಅವರು. ಯಾಕೋ ಇಷ್ಟೊಂದು ನಾಚ್ಕೋತಾ ಇದೀಯಾ? ಹೇಳ್ತಿ ಇಲ್ಲೇನೋ? ನನ್ನ ಜೊತೆಯಲ್ಲಿ ಬರ್ತೀಯೋ? ಹಂಗೂ ಒಂದು ಸೆಕೆಂಡ್ ಲೇಟ್ ಆದರೆ ಅವರ ಸ್ಟೈಲ್ ಒಂದಿದೆ ನೋಡಿ, ಅಬ್ಸರ್ವ್ ಮಾಡಿ ನೀವು. ಏನಂದ್ಯಪ್ಪ ಅಲ್ಲೇ ಮ್ಯಾನೇಜ್ ಮಾಡ್ಬಿಡೋದು. ಆ ಎಳೆಯೋದಿದೆಯಲ್ಲ, ನಂದು ಬಂತು ಡೈಲಾಗು, ಅವ್ರದ್ದಾಯ್ತು ನಂದು ಬೇಗ ಬಂತು ಅನ್ನೋದನ್ನ ಆ ಥರ ಹೈಲೈಟ್ ಮಾಡಿಕೊಂಡು ತೊಗೊಂಡ್ಬಿಡೋರು. ನಮ್ಮ ಶ್ರೀಮತಿಯವರು ಅದೇ ರೇಗಿಸ್ತಾ ಇರ್ತಾರೆ. ನಿಮಗೆ ಸೀರಿಯಲ್ಗಳಲ್ಲಿ ಅಲ್ಲಿ ಇಲ್ಲಿ ಮಾಡುವಾಗ ಬೇರೆಯವ್ರು ಮಾತಾಡಿ ಸಡನ್ನಾಗಿ ಕೇಳಿಸ್ಲಿಲ್ಲ ಅಂತಂದರೆ ಲಿಪ್ ಮೂಮೆಂಟ್ ಇಲ್ವೇನ್ರಿ, ಅದನ್ನು ಫಾಲೋ ಮಾಡಿರಿ ನೀವು. ಬಾಲಣ್ಣ ಮಾಡ್ತಾ ಇರಲಿಲ್ವಾ? ಅದು ಅವರು ಮಹಾನ್ ನಟರು, ಅವರು ಲಿಪ್ ಮೂಮೆಂಟಲ್ಲೇ ಟಕ್ ಅಂತ ಕಂಡು ಹಿಡಿಯೋರು. ನನಗೆ ಅಷ್ಟೊಂದೆಲ್ಲ ಕೆಲವು ಪದಗಳನ್ನ ಹಿಡಿಯೋಕ್ಕೆ
ಕಂಡು ಹಿಡಿಬೋದು. ಅದು ಇದೇ ಥರ ಮಾತಾಡ್ದ ಅಂತ ಫಾಲೋ ಮಾಡೋಷ್ಟು ಶಕ್ತಿ ನನ್ನಲ್ಲಿಲ್ಲಮ್ಮ. ಕೆಲವರು ಏನು ಮಾಡ್ತಾರೆ, ಸರ್ ನಿಮ್ಮ ಜೊತೆ ಮಾಡ್ತಾ ಇರೋದೇ ನಮ್ಮ ಸುಕೃತ ಸರ್, ನೀವು ಸೀನಿಯರ್ ಆರ್ಟಿಸ್ಟು, ಬಂದು ಹೇಳ್ಕೊಡ್ತೀವಿ ಬಿಡಿ ಸರ್ ಪಕ್ಕದಲ್ಲಿ ಅಂತ ಹೇಳ್ಕೊಡ್ತಾರೆ. ಕೆಲವರು ಇವನು ಯಾಕೆ ಹಿಡ್ಕೊಂಬಂದ್ರಿ ಇವನು ಇನ್ನೂ ಬೇರೆ ಯಾರು ಸಿಕ್ಕಿಲ್ವಾ ಅನ್ನೋ ಥರನೂ ನೋಡ್ತಾರೆ. ಹೌದಾ? ಹಾಂ, ಅಂದರೆ ಅದು ಎಕ್ಸ್ಪ್ರೆಷನ್ ಕೊಡಲ್ಲ ಅವರು, ಅವರ ಆ್ಯಟಿಟ್ಯೂಡಲ್ಲೇ ನಮಗೆ ಗೊತ್ತಾಗ್ಬಿಡುತ್ತೆ. ಹಾಂ ಸರಿ ನೋಡಪ್ಪ ಅದೇನೋ ಅಂತ ಅಷ್ಟೆಂಟ್ ಹೇಳೋದು ಇದೆಲ್ಲ ಮಾಡಿದಾಗಲೇ ಓಹೋ ಸ್ವಲ್ಪ ಬೇಜಾರಾಗಿದ್ದಾರೆ ಇವರು. ಏನು ಮಾಡೋಕ್ಕಾಗಲ್ಲ, ವಯೋ ಸಹಜ ಪ್ಲಸ್ ಬ್ರೈನ್ ಸ್ಟ್ರೋಕ್ ಆಗಿದ್ದರಿಂದ ನನಗೆ ಕಿವಿನಲ್ಲಿ ಸಮಸ್ಯೆ ಆಗಿದೆ. ಸೊ ಈ ಒಂದು ರೀತಿ ಶಂಕರ್ನಾಗ್ ಅವರು ಒಂದು ಸ್ಟೈಲನ್ನು ಮಾಡಿಕೊಂಡು ಸೀತಾರಾಮು ಟೈಮಲ್ಲಿ ಅದನ್ನು ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋದ್ರು ಅವರು. ಯಾವುದು ಒಂದೇ ಒಂದು ಆಸೆಯು ಸಾಂಗು? ಹಾಂ, ಒಂದೇ ಅದು. ಹಾಂ, ಆಮೇಲೆ ಇನ್ನೂ ಬೇದ ಸಾಂಗ್ಗಳಿದೆಯಲ್ಲ ಅವ್ರದ್ದು ಹಿಟ್ಟು, ಎಲ್ಲದರಲ್ಲೂ ಅದೇ ಸ್ಟೈಲ್ ಅವರದ್ದು. ಓಕೆ, ಆ ಸ್ಟೈಲ್ನ ಫಾಲೋ ಮಾಡಿದ್ರು ಅವರು. ಸೊ ಅದು ಒಂದು. ಆಮೇಲೆ ಇವರ ಶಂಕರ್ನಾಗ್ ಅವರ ಅಜ್ಜ ತಂದೆ ಹಾಂ, ಅವರು ಒಂದು ರೀತಿ ಇದನ್ನೆಲ್ಲ ಮಾಡ್ತಾ ಇದ್ದಂಥವ್ರು, ಏನೋ ಉಪಾಸನೆ ಮಾಡೋದು, ದೇವರ ಪೂಜೆ, ಆಮೇಲೆ ಒಂದು ರೀತಿ ಮುಖ ನೋಡಿಕೊಳ್ಳೆ ಓ ಇವನು ಹಿಂಗೆ ಅಂತ ಒಂದು ಹೇಳ್ತಕ್ಕಂಥ ಕಲೆ ಅವರಲ್ಲಿತ್ತು. ಒಂಥರ ಶಾಸ್ತ್ರ ಹೇಳೋದು ಅಂತಾರಲ್ಲ, ಮುಖ ನೋಡಿಕೊಳ್ಳೆ ಓ ಎಲ್ಲ ಹೇಳ್ಬಿಡ್ತಾರೆ ರೀ ಇವರು ಅಂತಾರಲ್ಲ, ಆ ರೀತಿ ಹೇಳೋ ಒಂದು ಕೆಪಾಸಿಟಿ ಇತ್ತು ಅವ್ರಿಗೆ. ಸೊ ಅನಂತ ಬಗ್ಗೆ ಅವ್ರ ಬಗ್ಗೆ ಎಲ್ಲ ಹೇಳೋರು ಅಂತವ್ರು, ಹಿಂಗೆ ಮಾಡ್ತಾನೆ ಹಿಂಗೆ ಆಗ್ತಾನೆ ಅವನು ಅಂತೆಲ್ಲ. ಒಂದು ಸಲ ಇವ್ರ ತಾಯಿಯವರು ಶಂಕರನ ಬಗ್ಗೆ ಹೇಳ್ರಿ, ಅವನ ಬಗ್ಗೆ ಏನು ಹೇಳ್ತಾನೆ ಇಲ್ವಲ್ಲ ನೀವು, ಅವನ ಬಗ್ಗೆ ಹೇಳೋದು, ಅವನು ತುಂಬ ಉನ್ನತ ಮಟ್ಟಕ್ಕೆ ಹೋಗ್ತಾನವನು, ಅವನು ಸುಭಾಷ್ ಚಂದ್ರ ಬೋಸ್ ಆ ಥರ ಆಗ್ತಾನವನು, ಸುಭಾಷ್ ಚಂದ್ರ ಬೋಸ್ ಥರ ಫೇಮಸ್ ಆಗ್ತಾನೆ. ಓಕೆ, ಅದು ಒಳ್ಳೆಯದು. ಆದರೆ ಸುಭಾಷ್ ಚಂದ್ರ ಬೋಸ್ ಅಲ್ಪಾಯುಷಿ ಅಲ್ವಾ, ಯಾಕೆ ಹೇಳಿದ್ರಿ ಇವರು ಅಂತ ಕೆಲವರಿಗೆಲ್ಲ ಅನುಮಾನ ಸ್ಟಾರ್ಟ್ ಆಯ್ತಂತ. ಆವಾಗಲೇ ಏನು ಹಿಂಗೆ ಹೇಳ್ಬಿಟ್ರಲ್ಲ ಇವರು ಅಂತ. ಸಡನ್ನಾಗಿ ಅವರಿಗೆ ಬಾಯಿಗೆ ಅದು ಬಂದಿದೆ, ಟಾಪಿಕ್ ಹೋಗ್ತಾನೆ ಅನ್ನೋದನ್ನ ಅಷ್ಟು ಹೇಳಿದ್ದಾರೆ ಅಂತ ಅವರು ಸೀರಿಯಸ್ಸಾಗಿ ತೊಗೊಳ್ಳಿಲ್ಲ. ಬಟ್ ಅವರು ಆಲ್ರೆಡಿ ಇವನು ಅಲ್ಪಾಯುಷಿ ಅನ್ನೋದನ್ನ ಇಂಡೈರೆಕ್ಟಾಗಿ ಹೇಳ್ಬಿಟ್ಟಿದ್ದಾರೆ. ಇವರು ಆಕ್ಸಿಡೆಂಟ್ ಆಗಕ್ಕೆ 1 ವರ್ಷ ಮುಂಚೆ ಅವರು ಫೋನ್ ಮಾಡಿದ್ರಂತೆ ಅಜ್ಜ. ಅಜ್ಜ ಇದ್ರು ಇನ್ನೂ ಅವಾಗಿದ್ದರು. ಅವನು ಕರ್ಕೊಂಬಪ್ಪ, ಶಂಕರನ್ ಕರ್ಕೊಂಡು ನೀನು ಒಂದು ಸಲ ಮನೆಗೆ ಬಾ, ನಾನು ನೋಡಬೇಕು. ಯಾರಿಗೆ? ಶಂಕರಂಗೆ ಅಂಥೇಳಿ. ಸೊ ಅವರಿದ್ದರು. ಅವರು ಇವರು ಅನಂತವರ ಫಾದರ್ಗೆ ನ್ಯೂಸ್ ಗೊತ್ತಾಕಿರೋದು ಒಂಚೂರು ಕನ್ಫ್ಯೂಷನ್ ಇದೆ. ಸರಿ ಹೋದ್ರಂತೆ ಇವರೆಲ್ಲ ಊರಿಗೆ ತಾತ ನೋಡೋಕ್ಕೆ. ಹಾಂ, ಅನಂತ ಇದಕ್ಕೆ ಅವ್ರ ಊರಿದೆಯಲ್ಲ ನಾಗರಕಟ್ಟೆ ಹೊನ್ನಾವರ, ಅಲ್ಲಿಗೆ ಹೋದರು. ಭಾಳ ಖುಷಿ ಆಯ್ತಪ್ಪ, ತುಂಬ ಅನ್ನಿಸ್ತಾ ಇತ್ತು ನಂಗೆ ನೋಡಬೇಕು ಅಂತ ಹೇಳ್ಬಿಟ್ಟು ಅಂಥೇಳಿ ಅವ್ರು ಕರೆಸಿರೋ ಉದ್ದೇಶ ಇಷ್ಟೇ, ಇವನ ಆಯಸ್ಸು ಹತ್ರ ಬಂತು, ಅದರಿಂದ ನೋಡ್ಬೇಕು ಇವನ್ನ ಅನ್ನೋ ಇಂಟೆನ್ಷನಲ್ಲಿ ಕರೆಸಿರೋದು ನೋಡಿ. ಹಾಗೆ ಹಾಂ, ಎಲ್ಲೋ ಒಂದು ಕಡೆ ಅವ್ರಿಗೆ ಅನುಮಾನ ಬಂದು ಅವನ್ನ ಕರೆಸಿ ಇಬ್ಬರನ್ನು ಮಾತಾಡಿಸಿ ಕಳಿಸಿರೋದು. ಆ ರೀತಿ ಅವರು ತುಂಬಾ ಇದು ಮಾಡಿದ್ದಾರೆ. ಸ್ಪೀಡ್ ಅಷ್ಟೇ ಅವ್ರದ್ದು. ಅವ್ರ ಬಗ್ಗೆ ನೀವು ಯಾವುದೇ ಎಂಟ್ರಿಗಳು ನೋಡ್ಬೋದು, ಅವರ ಒಡನಾಟದಲ್ಲಿ ಇದ್ದವರು ಯಾರನ್ನೇ ಕೇಳಿ ಅವ್ರು ಹೇಳೋದು ಅಷ್ಟೇ, ಅವ್ರ ಥರ ಸ್ಪೀಡ್ ಯಾರೂ ಬರಲ್ಲ. 1 ನಿಮಿಷವನ್ನು ಅವರು ವೇಸ್ಟ್ ಮಾಡ್ತಾ ಇರಲಿಲ್ಲ. ನನಗೆ 24 ಗಂಟೆ ಸಾಕಾಗಲ್ಲ ಅನ್ನೋರು. ನಿದ್ದೆದು ಅಷ್ಟೇ, ಬೇಕಾಡ್ಸಲ್ಲಿ ನಾನು ಹೇಳಿದ್ದೀನಿ, ಬೇರೆಯವರು ಹೇಳಿದ್ದಾರೆ. ಮಾಲ್ಗುಡಿ ಡೇಸ್ ಎಲ್ಲ ಮಾಡುವಾಗ ಎಮರ್ಜೆನ್ಸಿ ಬಂತು ಅಂದರೆ 2 ಡೇಸ್ ನಿದ್ದೆಗೆ ಇಟ್ಕೊಂಡು ಎಡಿಟಿಂಗ್ ಮುಗಿಸುವಂಥ ಒಂದು ಇದನ್ನು ಮಾಡ್ತಾಯಿದ್ದರು. ಇಲ್ಲಪ್ಪ ನಿದ್ದೆಗಿದ್ದೇನು ಮಾಡೋಂಗಿಲ್ಲ ನೀನು, ಇದು ಮುಗಿಸು ಇದನ್ನ ಅಂತ ಆ ಲೆವೆಲ್ಲಿಗೆ ಅವ್ರು ಮಾಡ್ತಾಯಿದ್ರು. ಆ ಥರ ಒಂದು ವ್ಯಕ್ತಿತ್ವ ಅವ್ರದ್ದಿತ್ತು. ಸೊಗಸು ನಿನಗಾಗಿ ಯಾವತ್ತೂ ಸಿಟ್ಟು ಮಾಡ್ಕೊಂಡಾರೆ ಅಲ್ಲ ಅವರು. ಎಂಥ ಒಂದು ಸಿಚುಯೇಷನ್ ಕೂಡ ಬಹಳ ಸ್ಮೂತಾಗಿ ಆತ್ಮೀಯತೆಯಿಂದಲೇ ಹ್ಯಾಂಡಲ್ ಮಾಡ್ತಾಯಿದ್ರು. ನಾನು ಹಿಂದೆ ಹೇಳಿದ್ದೀನಿ ನಿಮಗೆ, 20 ಜನ ಜೂನಿಯರ್ ಆರ್ಟಿಸ್ಟ್ಗಳು ಕಂಟಿನ್ಯೂಟಿ ಹುಡುಗನ್ನ ಕರ್ಕೊಂಡು ಆಗುಂಬೆಯಿಂದ ಅರಸಾಳಿಗೆ ಹೋಗ್ತಾ ಇದ್ದೆ. ವ್ಯಾನ್ ಕೆಟ್ಟೋಯ್ತು, 7 ಗಂಟೆಗೆ ಟ್ರೈನ್ ಬರೋದು, ನಾವು ಹೋಗಿ ತಲುಪಿದಾಗಲೇ 7:15. ಗ್ರಾಚಾರ ಬಿಡಿಸ್ತಾರೆ ಇವತ್ತು ಅಂದ್ಕೊಂಡಿದ್ರೆ ಎಷ್ಟು ಕೂಲಾಗಿ ಹ್ಯಾಂಡಲ್ ಮಾಡಿದ್ರು ಅಂತ ಹೇಳಿದ್ದೀನಿ ನಿಮಗೆ. ಆ ಥರ ನಮ್ಮ ರಮೇಶ್ ಭಟ್ ಅವರ ಅಸೋಸಿಯೇಟ್ ಡೈರೆಕ್ಟ್ರು ಮಾಲ್ಗುಡಿ ಡೇಸ್ಗೆಲ್ಲ, ರಮೇಶ್ ಭಟ್ ಸರ್ ಶಂಕರ್ ಜೊತೆ ಪ್ಲಸ್ ಅಸೋಸಿಯೇಟ್ ಅಂದ್ಕೊಳ್ಳೆ ಈಗಿನ ಥರ ಬರೀ ಅವರು ಡೈಲಾಗ್ ಕೇಳ್ಕೊಡೋದು ಅದು ಅಷ್ಟೇ ಅಲ್ಲ, ಪ್ರತಿಯೊಂದರಲ್ಲೂ ಇನ್ವಾಲ್ವ್ ಆಗ್ತಾಯಿದ್ರು ಎಲ್ಲರೂ. ಅವ್ರ ಟೀಮಲ್ಲೇ ಅಷ್ಟೇ, ಮೇಕಪ್ ಮಾಡೋನಿರ್ಬೋದು, ಕಾಸ್ಟ್ಯೂಮ್ ಹಾಕೋನಿರ್ಬೋದು, ಆರ್ಟ್ ಡೈರೆಕ್ಟರ್ ಇರ್ಬೋದು, ಅಸಿಸ್ಟೆಂಟ್ ಡೈರೆಕ್ಟರ್ ಇರ್ಬೋದು, ಕ್ಲಾಪ್ ಕೊಡೋನಿರ್ಬೋದು, ಲೈಟ್ ಹೊಡೋನಿರ್ಬೋದು, ಪ್ರತಿಯೊಬ್ಬರು ಪ್ರತಿಯೊಂದು ಕೆಲಸನ ಮಾಡ್ಬೋದು. ಕೆಲವರು ಕ್ಯಾಮ್ರಾ ಪಕ್ಕ ಬಂದು ನಿಂತರೆ ಬೈದು ಕಳಿಸ್ಬಿಡ್ತಾರೆ, ಅಥವಾ ಮಾನಿಟ್ರ್ ಪಕ್ಕ ನಿಂತರೆ ರೇ ಕಳಿಸೋರು ಆ ಕಡೆ
ಅಂತ. ಅವ್ರು ಹಂಗಲ್ಲ, ಪ್ರತಿಯೊಂದು ಅವಾಗೇನು ಮಾನಿಟ್ರ್ ಇಲ್ಲದೆ ಹೋದರೂ ಕೂಡ ಪ್ರತಿಯೊಂದು ವಿಷಯಗಳನ್ನು ಕಲೆಕ್ಟ್ ಮಾಡಿ ಇವನಲ್ಲಿ ಏನಾರ ವಿಷಯ ಇದೆಯಾ, ಓ ಚೆನ್ನಾಗಿದೆ ಇದನ್ನು ತಗೊಳ್ಳೋಣ, ಇದು ಬೇಡ, ಈ ರೀತಿ ಮಾಡ್ತಕ್ಕಂಥ ಒಂದು ಕಲೆ ಅವರಲ್ಲಿತ್ತು. ಸೊ ಒಂದ್ಸಲ ರಮೇಶ್ ಭಟ್ ಅವ್ರಿಗೆ ಬೆಳಿಗ್ಗೆನೆ MG ರೋಡಲ್ಲಿ ಎಲ್ಲ ಫ್ಲಾಗ್ಗಳು ಕಟ್ಟಿಬಿಟ್ಟು ಮೆರವಣಿಗೆ ಬರುತ್ತೆ ಸ್ವಾತಂತ್ರ್ಯ ಹೋರಾಟಗಾರರದ್ದು, ಅವಾಗ ಎಲ್ಲ ಫ್ಲಾಗು ಇರಬೇಕು ಅಂತ ಹೇಳ್ಬಿಟ್ಟು ರೆಡಿ ಮಾಡಿಸಕ್ಕೆ ಹೇಳಿದ್ದಾರೆ. ಅವತ್ತು ಇವರು ಬರೋ ಸ್ವಲ್ಪ ಲೇಟ್ ಬೇರೆ ಆಗಿದೆ, ಒಂದು 10 ನಿಮಿಷ. ಕನಕಪುರದಲ್ಲಿ ಇದ್ದರು ಅವಾಗ ಅವರು, ರಮೇಶ್ ಭಟ್ ಅವರು. ಅಲ್ಲಿಂದ ಬಂದು ಎಲ್ಲ ಮಾಡಿ ಸ್ವಲ್ಪ ಎಲ್ಲ ಕಟ್ಟಕ್ಕೆ ಹೇಳಿದರು, ಶುರು ಮಾಡಿದರು. ಇವರು ಫಿನಿಶಿಂಗ್ ಮಾಡಿಸಿ ರೆಡಿ ಮಾಡಿಬಿಟ್ರು. ನೋಡಿದ್ರೆ ಶಂಕರ್ ಬಂದ ಕೂಡಲೇ ಅಬ್ಸರ್ವ್ ಮಾಡ್ತಾರೆ, ಫ್ಲಾಗ್ ಉಲ್ಟಾಗೋಗಿದೆ. ಆ ಕಂಡ ಪ್ರೊಸಿಜನ್ ಬರುತ್ತೆ ಅಂದರೆ ಈ ಭಾಗಕ್ಕೆ ಇರಬೇಕು, ಅದು ಉಲ್ಟಾಗೋಗಿದೆ. ಟೈಮ್ ಇಲ್ಲ, ಬೇಗ ಮುಗಿಸ್ಬೇಕು. ಅಲ್ಲೆಲ್ಲ MG ರೋಡಲ್ಲಿ ಟ್ರಾಫಿಕ್ ಕಾಂಪ್ಲಿಕೇಟೆಡ್. ಕೂಗಾಡಿಲ್ಲ ಅವರು, ಏನೋ ಇದು ಹಿಂಗೆ ಕಟ್ಟಿದ್ಯಾ, ಎಲ್ಲ ಉಲ್ಟಾಗೋಗಿದೆಯಲ್ಲ, ಯಾವಾಗ ಶೂಟಿಂಗ್ ಮಾಡಿ ಮುಗಿಸೋದು ಅಂದ್ಕೂಡಲೇ ಇವರಿಗೆ ಫುಲ್ ಗಾಬರಿ ಆಗೋಯ್ತು. ಏನಪ್ಪ ಇದು ಹಿಂಗಾಗೋಯ್ತಲ್ಲ, ಚೆನ್ನಾಗಿ ಬೈತಾನೀಗ ಅಂತ. ಏನೇ ಹೇಳಲಿಲ್ಲ, ಎಲ್ಲರನ್ನು ಕರೆದ್ರು, ಇದು ಹಿಂಗೆ ಮಾಡ್ರು. ಅವರು ಸೇರ್ಕೊಂಡ್ರು, ಅವರು ಕಂಬ ಹತ್ತರು, ಎಲ್ಲರನ್ನು ಸೇರಿಸಿರು. 10 ನಿಮಿಷ ಅಷ್ಟೊಂದು ಕಂಬಗಳಿಗೆ ಕಟ್ಟಿದ್ದು ಎಲ್ಲೋದು ಕೂಡ ರೆಡಿ ಆಗೋಯ್ತು ಬಿಕಾಸ್ ಆಫ್ ಯೂನಿಟ್. ಪ್ರತಿಯೊಬ್ಬನು ಊಟ ತಿಂಡಿ ಬಡ್ಸೋನು ಹೋಗಿ ಒಂದು ಸರಿ ಮಾಡ್ತಾನೆ, ಮೇಕಪ್ ಮಾಡೋನು ಅವನೆಲ್ಲ ಮೇಕಪ್ ಮುಗಿದಿದೆ ಬಂದು ಅವನು ಒಂದು ಸರಿ ಮಾಡ್ತಾನೆ, ಲೈಟ್ ಮೆನು ಸರಿ ಮಾಡ್ತಾನೆ, ಅಸಿಸ್ಟೆಂಟ್ ಡೈರೆಕ್ಟ್ರು ಮಾಡ್ತಾರೆ, ಆರ್ಟ್ ಡಿಪಾರ್ಟ್ಮೆಂಟು, ಆರ್ಟ್ ಅಸಿಸ್ಟೆಂಟ್ಗಳು. ಹಾಗಾಗಿ 10 ನಿಮಿಷಕ್ಕೆ ರೆಡಿ ಆಗೋಯ್ತು ಅದು. ಅವ್ರು ಇವತ್ತು ನೆನೆಸ್ಕೋತಾ ಇರ್ತಾರೆ, ಈಗ ಅವತ್ತು ಏನಾಗೋಯ್ತೋ ಅಂದ್ಕೊಂಬಿಟ್ಟಿದ್ದೆ, ಸದ್ಯ ಶಂಕರ್ ನನಗೇನು ಬೈಲಿಲ್ಲ ಅಂತ. ಹಾಗೆ ಯಾವತ್ತೂ ಕೋಪ ಅನ್ನೋದೇ ಅವ್ರು ಬರಲಿಲ್ಲ ಶಂಕರ್ ಅವರಿಗೆ. ಅಷ್ಟು ಸ್ಮೂತಾಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾಯಿದ್ರು, ಅಂಥ ಒಂದು ವ್ಯಕ್ತಿತ್ವ ಅವರಲ್ಲಿತ್ತು. ಆಮೇಲೆ ಕೆಲವು ಸಲ ನೋಡಿ, ಎಡಿಟಿಂಗು ಎಷ್ಟು ಮುಖ್ಯ ಒಂದು ಸಿನಿಮಾಕ್ಕೆ ಅನ್ನೋಕ್ಕೆ. ಇದೇ ಸಾಂಗ್ಲಿಯಾನ, ಶಂಕರ್ ನಾಗ್ ಅವ್ರದ್ದು ಸಾಂಗ್ಲಿಯಾನ, SP ಶಂಕರ್ ಎಲ್ಲ ಹಿಟ್ ಪಿಕ್ಚರ್ಸೇ. ಸಾಂಗ್ಲಿಯಾನ ಫಸ್ಟ್ ಪಾರ್ಟ್ ಹಿಟ್ ಆದಮೇಲೆ CB ಶಂಕರ್ ಮಾಡಿದ್ವು ನಾವು. ಭಾರಿ ಎಕ್ಸ್ಪೆಕ್ಟೇಷನ್ ಇತ್ತದು, ಯಾಕೆಂದರೆ ನಾವು ಡಬ್ಬಿಂಗಲ್ಲಿ ರಶಸ್ಸು ಎಲ್ಲ ನೋಡಿದಾಗ ಓ ಇದು 1 more ಹಿಟ್ ಗ್ಯಾರಂಟಿ ಅನ್ನೋ ಥರ ನಮಗೆಲ್ಲ ಭಾವನೆ ಬಂದ್ಬಿಟ್ಟಿತ್ತು. ಎಡಿಟಿಂಗಲ್ಲಿ ಗೊತ್ತಾಗ್ಬಿಡುತ್ತೆ, ಹಾಂ ಅಷ್ಟು ಚೆನ್ನಾಗಿ ಬರ್ತಾ ಇದೆ ಅಂಥೇಳಿ. ಅವಾಗೆಲ್ಲ 50% ನಾವು ಮದ್ರಾಸಿಂದ ಕರೆಸ್ತಾ ಇದ್ದೆ ಮ್ಯೂಸಿಷಿಯನ್ಸ್ನ, ಇನ್ನು 50% ನಮ್ಮ ಲೋಕಲ್ನವ್ರು ರೆಡಿ ಮಾಡಿದ್ದು ನಾವು. ಅಷ್ಟು ಸಂಕೇತ ಓಪನ್ ಆಗಿತ್ತು, ಸಂಕೇತ ಓಪನ್ ಆದಮೇಲೆ. ಸೊ ನಮ್ಮ ಸಿನಿಮಾನ ಅವರೆಲ್ಲ ಮದ್ರಾಸಿಂದ ಬಂದಾಯಿತು. ಹಿಂದಿನ ದಿವಸ ಏಟಿಂಗ್ ರೂಮಲ್ಲಿ ಚಿಕ್ಕ ಸ್ಕ್ರೀನ್ ನೋಡೋದು ಬೇಡ, ಥಿಯೇಟ್ರಲ್ಲೇ ನೋಡೋಣ ಅಂತ ಸಂಕೇತಲ್ಲಿ ಹೋಗ್ಬಿಟ್ಟು ಹಾಕಿದ್ವು ಅದನ್ನ. ಫಿಲಮ್ ನೋಡ್ತಾ ಇದ್ದೀವಿ, ಯಾಕೋ ಎಲ್ಲೋ ಹೊಡಿತಾ ಇದೆಯಲ್ಲ, ಇದು ಚೂರು ಬೋರ್ ಹೊಡಿತಾ ಇದೆ ಕೆಲವು ಕಡೆ. ಓ ಕಷ್ಟ ಇದು. ಎಡಿಟರ್ ಬಾಲು ಅಂತ ಭಾಳ ಫೇಮಸ್, ಕೆ ಬಾಲು ಪ್ರೇಮಲೋಕ. ಹಾಂ, ಅವರೇ ನಮಗೆ ಪರ್ಮನೆಂಟು. ಓ ಹೌದಾ? ಹಾಂ, ಸಾಂಗ್ಲಿಯಾನ, CB ಶಂಕರ್ ಎಲ್ಲದಕ್ಕೂ. ಓಕೆ. ಅವ್ರೇನು ಮಾಡಿದ್ರು, ಒಂದೇ ಮಾತು ಹೇಳಿದ್ರು, ಮ್ಯೂಸಿಷಿಯನ್ಸ್ನೆಲ್ಲ ವಾಪಸ್ ಕಳಿಸಿ 1 ವಾರ ಮುಂದಕ್ಕೆ ಹಾಕಿ. ರಿಲೀಸ್ ಅಲ್ಲ, ರೆಕಾರ್ಡಿಂಗ್. RRನ 1 ವಾರ ಮುಂದಕ್ಕೆ ಹಾಕಿ, ನಾ ಸಿನಿಮಾ ರೆಡಿ ಮಾಡಿಕೊಡ್ತೀನಿ, ತಲೆ ಬಿಸಿ ಮಾಡ್ಕೊಳ್ತದೆ ಏನಿಲ್ಲ, ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಅಂದರು. ಎಲ್ಲರನ್ನೂ ವಾಪಸ್ ಕಳಿಸ್ಬೇಕಲ್ಲ, ದುಡ್ಡು ಯೋಚನೆ ಮಾಡಬೇಡಿ, ಅದರಿಂದ ನಿಮಗೆ ಮುಂದೆ ಹೆಲ್ಪ್ ಆಗುತ್ತೆ, ದುಡ್ಡಿನ ಮಕ್ಕ ನೋಡೋಕ್ಕೆ ಹೋಗಬೇಡಿ. ಲೋಕಲ್ನವ್ರಿಗೆಲ್ಲ ಫೋನ್ ಮಾಡಿ ಹೇಳ್ಬಿಡಿ, ಆರ್ಗನೈಸರ್ ಇರ್ತಾನೆ, ಅವನಿಗೆ ಹೇಳಿದ್ರೆ ಕೋಆರ್ಡಿನೇಟ್ರು ಮಾಡ್ಕೋತಾನೆ ಅವನು. ಮದ್ರಾಸ್ನವ್ರು ಮಾತ್ರ ವಾಪಸ್ ಕಳಿಸ್ಬಿಡಿ. ಆಮೇಲೆ ಕೂತ್ಕೊಂಡು ಸುಮಾರು 20 ನಿಮಿಷ ಟ್ರಿಮ್ಮಿಂಗ್, ಕೆಲವು ಸೀನ್ ಹಿಂದೆ ಮುಂದೆ ಮಾಡಿಸಿರು. ಏನು ಅನ್ನಿಸ್ತು ಅವ್ರಿಗೆ, ಇದು ಇಲ್ಲಿದ್ರೆ ಚೆನ್ನಾಗಿರುತ್ತೆ, ಅಲ್ಲಿದ್ರೆ ಚೆನ್ನಾಗಿರುತ್ತೆ. ಮಾಡಿದ್ರು, ರೆಕಾರ್ಡಿಂಗ್ ಆಯಿತು, ಫಸ್ಟ್ ಕಾಪಿನೂ ಬಂತು, ಪಿಕ್ಚರ್ ರಿಲೀಸ್ ಆಯಿತು. ಪಿಕ್ಚರು ಇವತ್ತು, ಆ ಸಿನಿಮಾ ರಿಲೀಸ್ ಆಗಿ ಸುಮಾರು 38 ವರ್ಷ ಆಗಿರಬೇಕು, ಅದು 88 ಏನೋ ಹತ್ತತ್ರ ಆಗಿದೆ. ಇನ್ನು 38 ವರ್ಷ ಆಯಿತು. ಇವತ್ತು ಒಂದಲ್ಲ ಒಂದು ಚಾನಲಲ್ಲಿ ತಿಂಗಳಿಗೆ ಒಂದ್ಸಲ ಅಥವಾ 15 ದಿವಸಕ್ಕೆ ಒಂದ್ಸಲ CB ಶಂಕರ್ ಬರ್ತಾನೆ ಇರುತ್ತೆ. ನನಗೂ ಫೋನ್ಗಳು ಬರ್ತಾ ಇರುತ್ತೆ, ಫ್ರೆಂಡ್ಸ್ದು, ರಿಲೇಷನ್ದೆಲ್ಲ, ನಿನ್ನ ಸಿನಿಮಾ ಬರ್ತಾ ಇದೆ ಕಣೋ, ನೋಡ್ತಾ ಇದ್ದೀವಿ ಅಂತ. ಜನಕ್ಕೆ ಇವತ್ತಿಗೂ ಬೋರೇ ಆಗಲ್ಲ. ನನ್ನ ಹೆಸರು ಗೊತ್ತಿಲ್ಲದಿದ್ದವ್ರು ಕೆಲವು ಕರೆಯೋದೆ, CB ಶಂಕರ್ ಬನ್ನಿ ಇಲ್ಲಿ. ನಿಮ್ಮನೆ ಶಂಕರ್ ಮಾಡಿ CB ಶಂಕರ್ ಮಾಡ್ಕೊಟ್ಟು. ನಮ್ಮ ಫ್ರೆಂಡ್ ಆಫೀಸ್ಗೆ ಹೋದರೆ ಕಾಫಿ ಗೀಫಿ ತರಿಸಿದ್ರೆ CBI ಕಾಫಿ ಅಂತ ಬರ್ಕೋತಾರೆ. ಮಂಜೆ ಅಂತ ಬರೆಯಲ್ಲ ಅವರು. ಅಷ್ಟು ಫೇಮಸ್ ಆಗಿ ಹಿಟ್ ಆಗೋಯ್ತು ಬಿಕಾಸ್ ಆಫ್ ದ ಎಡಿಟಿಂಗ್. ನಾನೊಬ್ಬನ ಕೊಲೆ ಮಾಡ್ಬಿಟ್ಟಿದ್ದೀನಿ, ಅದನ್ನ ಹೇಗಾದ್ರೂ ಮಾಡಿ ಆತ್ಮಹತ್ಯೆ ಅಂತ ಸರ್ಟಿಫಿಕೇಟ್ ಕೊಡಬೇಕು, ದುಡ್ಡು ಎಷ್ಟಾದ್ರೂ ಸರಿ ಸರ್. ಇದೇ ಬಾಲು ಅವರು ಅಂಬರೀಷ್ ಅಣ್ಣನ ಪಿಕ್ಚರ್ ಅಂತ ಸೂಪರ್ ಹಿಟ್ ಆಯಿತು. ಸಿಂಗ್ ಬಾಬು, ಎಸ್ ವಿ ಸಿಂಗ್ ಬಾಬು, ಆ ಅಂಥವನ್ನು ಕೂಡ ಎಡಿಟ್ ಮಾಡಿದ್ದವರೇ. ಅಲ್ಲಿ ಒಂದು ವಿಷಯ ಬಂತು, ಒಂದು ಸಾಂಗ್ ಇತ್ತು, ಸಾಂಗ್ ತುಂಬ ಚೆನ್ನಾಗಿ ಬಂದಿತ್ತಂಥದ್ದು. ಆ ಸಾಂಗ್ ಬೇಕೇ ಬೇಕು ಅಂತ ಪ್ರೊಡ್ಯೂಸರು, ಡೈರೆಕ್ಟ್ರು ಎಲ್ಲ, ಇವರು ಎಡಿಟ್ರು
ನೀವು ಆ ಸಾಂಗ್ ಇಟ್ಕೊಳ್ಳೋದಾರೆ ದಯವಿಟ್ಟು ನನ್ನ ಹೆಸರು ಹಾಕ್ಬೇಡಿ, ಎಡಿಟರ್ ಬಾಲು ಅಂತ ನೀವು ಹಾಕೋಂಗಿಲ್ಲ. ಈ ಸಿನಿಮಾಕ್ಕೆ ಆ ಸಾಂಗ್ ಬೇಕಿಲ್ಲ, ಅದನ್ನು ತೆಗೀರಿ. ಬೇರೆ ಎಲ್ಲರೂ ಯೂಸ್ ಮಾಡ್ಕೊಳ್ಳಿ ನೀವು, ಬಟ್ ಈ ಸಿನಿಮಾಕ್ಕೆ ಆ ಸಾಂಗ್ ಬೇಕಿಲ್ಲ ಅಂತ ಬಲವಂತವಾಗಿ ಆ ಸಾಂಗ್ ಕಿತ್ತಾಕ್ಸಿರೋ ಪರಿಣಾಮ ಏನಾಯಿತು ಅಂತ ಸೂಪರ್ ಡೂಪರ್ ಹಿಟ್ ಆಯಿತು. ಆ ಸಾಂಗ್ ಹಾಕಿದ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ, ಆದರೆ ಅಷ್ಟು ಒಂದು ಎಡಿಟಿಂಗ್ ಸೆನ್ಸ್ ಇತ್ತು ಅವ್ರಿಗೆ, ಅಷ್ಟು ಒಳ್ಳೆ ಜಡ್ಜ್ಮೆಂಟ್ ಇತ್ತು. ಹೌದು, ಜಡ್ಜ್ಮೆಂಟು. ಈ ಸಿನಿಮಾ ಹೆಂಗ್ ವರ್ಕ್ ಆಗುತ್ತೆ? ಹಾಂ, ಫಿಲಮ್ ಎಲ್ಲ ಆವಾಗ 400 ಅಡಿ ಫಿಲಮ್ ತಾನೇ, ಎಲ್ಲ ಡೆವಲಪ್ ಮಾಡಿ ಅದೆಲ್ಲ ಬಂದ ಕೂಡಲೇ ಮೊದಲು ಬ್ಲ್ಯಾಕ್ ಆ್ಯಂಡ್ ವೈಟ್ ಹಾಕೋರು, ರಶಸ್ಸು ನೋಡೋರು ಹೇಗೆ ಬಂದಿದೆ ಅಂತ. ಆಮೇಲೆ ಏನಾಯಿತು, ಕೆಲವರೆಲ್ಲ ದೊಡ್ಡ ದೊಡ್ಡ ಹೀರೋಗಳು ಡಬ್ಬಿಂಗ್ ಮಾಡುವಾಗ ಏನ್ರಿ ಇದು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಡಬ್ ಮಾಡ್ಬೇಕಾ ನಾವು, ರಶಸ್ ಪ್ರಿಂಟ್ ಕಲರಲ್ಲಿ ಹಾಕಿಸಿ ಅಂತ ಗಲಾಟೆ ಮಾಡಿದ ಮೇಲೆ ವಿಷ್ಣು ಸಾರು ಮತ್ತು ಅಂಬರೀಷ್ ಎಲ್ಲ ಕಲರ್ ಹಾಕಿ ಅಂತ ಬಲವಂತ ಮಾಡಿದ ಮೇಲೆ ಕಲರ್ ಪ್ರಿಂಟ್ ಸ್ಟಾರ್ಟ್ ಆಯಿತು. ಓ, ಅದಕ್ಕೆ ಮೊದಲು ಬ್ಲ್ಯಾಕ್ ಆ್ಯಂಡ್ ವೈಟ್ ಬರೀ ಬ್ಲ್ಯಾಕ್ ಆ್ಯಂಡ್ ವೈಟೇ, ಯಾಕೆಂದರೆ ಅದು ಡಬ್ಬಿಂಗ್ ಎಲ್ಲ ಆಗಿ ರೆಕಾರ್ಡಿಂಗ್ ಆದಮೇಲೆ ತೆಗೆದು ಮೂಲೆಗೆ ಬಿಸಾಕತ್ತಾನೆ ಅದು. ಸೊ ಅದೊಂದು ವೇಸ್ಟ್ ಖರ್ಚು ಅಂತ. ವೇಸ್ಟ್ ಅದು. ಹಾಂ, ಈವನ್ ಕಲರ್ನ ಮಾಡಿದ್ರು ವೇಸ್ಟೇ. ಆದರೆ ನಿಮಗೆ ತೋರಿಸೋದಕ್ಕಾಗಲಿ, ಡಿಸ್ಟ್ರಿಬ್ಯೂಷನ್ನಲ್ಲಿ ಅಥವಾ ವ್ಯಾಪಾರ ಮಾಡೋಕ್ಕಾಗಲಿ ಅಥವಾ ಡಬ್ ಮಾಡೋಕ್ಕಾಗಲಿ ಒಂದು ಖುಷಿ ಇರುತ್ತೆ, ಒಂದು ಫೀಲ್. ಹಾಂ, ನೋಡ್ತಾ ಇದ್ದೀರ ಅದನ್ನು. ಹಾಗಾಗಿ ಆಮೇಲೆ ಅದು ಸ್ಟಾರ್ಟ್ ಆಗಿದ್ದು ಕಲರು. ಬ್ಲ್ಯಾಕ್ ಆ್ಯಂಡ್ ವೈಟೇ ಮೊದಲು ಮಾಡ್ತಾ ಇದ್ದಿದ್ದು. ಕಲರಲ್ಲಿ ಶೂಟ್ ಮಾಡಿದ್ರು. ಹಾಂ, ಶೂಟು ಅದರಲ್ಲೇ ಮಾಡಿರ್ತಾರೆ, ಕಲರ್ ಫಿಲಮೇ ಯೂಸ್ ಮಾಡೋದು. ಆದರೆ ಈ ರಶ್ ಪ್ರಿಂಟ್ ಹಾಕುವಾಗ ಏನು ಮಾಡೋರು, ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಹಾಕ್ಬಿಡೋರು. ಸೊ ಯಾಕೆ ದುಡ್ಡು ವೇಸ್ಟ್ ಮಾಡಬೇಕು, ಅದನ್ನು ಬ್ಲ್ಯಾಕ್ ಆ್ಯಂಡ್ ವೈಟ್ ಹಾಕಿ ಅಂತ. ಇದು ಮಾಯ ಬಜಾರು, ಕುಣಿವಾಗ ಹುಷಾರು. ನಮ್ಮ ಪರಮೇಶ್ವರ್ ಅವ್ರು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ತಪ್ಪದೆ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತದ ಮರಿಬೇಡಿ. ಹಾಗೂ ನಿಮ್ಮ ಸ್ನೇಹಿತರಿಗೂ, ನೆಂಟರಿಗೂ, ಬಂಧು ಬಾಂಧವರಿಗೂ ಕೂಡ ಹೇಳಿ ಅಂತ ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.